ಇನ್ನು ಯಾರು ಹಾಗಿದ್ರೆ ಇದರ ಮಧ್ಯೆ ಮಧ್ಯಸ್ಥಿಕೆ ವಹಿಸಿದ್ದು? ಈಗ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಕತಾರ್ ಮಧ್ಯಸ್ಥಿಕೆಯಲ್ಲಿ ಇರಾನ್ ಇಸ್ರೇಲ್ ನಡುವೆ ಮಾತುಕತೆ ಆಗಿದ್ದಂತೆ. ಈ ಒಂದು ಮಾತುಕತೆ ಆದ ನಂತರ ಕದನ ವಿರಾಮ ಘೋಷಣೆಯಾಗಿದೆ. ಇರಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿದೆ ಅಂತ ಟ್ರಂಪ್ ಮುಂಚಿತವಾಗೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಟ್ವೀಟ್ ಮಾಡಿದ್ರು, ಘೋಷಣೆ ಮಾಡಿದ್ರು. ಆದರೆ ಇರಾನ್ ಮಾತ್ರ ಇಸ್ರೇಲ್ ಏನಾದರೂ ದಾಳಿ ನಿಲ್ಲಿಸಿದ್ರೆ ಆಗ ಮಾತ್ರ ನಾವು ನಿಲ್ಲಿಸ್ತೀವಿ ಅಂತ ಹೇಳಿತ್ತು. ಆದರೆ ಅಂತಿಮವಾಗಿ ಈಗ ಇರಾನ್ನಿಂದ ಕೂಡ ಕದನ ವಿರಾಮ ಘೋಷಣೆ ಆಗಿದೆ. ರೈಟ್ ಚಂದ್ರಮೋಹನ್, ಯಾವುದೇ ಡೀಟೇಲ್ಸ್ ಈಗ ಲಭ್ಯವಾಗ್ತಿರೋ ಪ್ರಕಾರ ಇರಾನ್ ಹೇಳಿರೋದೇನು, ಇಸ್ರೇಲ್ ದಾಳಿಯನ್ನ ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೀವಿ ಅಂತ. ಹಾಗಿದ್ರೆ ಏನೆಲ್ಲ ಒಂದು ಕಂಡೀಷನ್ಸ್ ಅನ್ನ, ಕ್ಲಾಸ್ ಅನ್ನ ಹಾಕಿದ್ದಾರೆ ಈ ಒಂದು ಸೀಸ್ ಫೈರ್ ಘೋಷಣೆ ಮಾಡೋದಕ್ಕೆ? ರಾಹುಲ್, ಮುಖ್ಯವಾಗಿ ಕಳೆದ ಶನಿವಾರದಿಂದಲೂ ಕೂಡ ಅಮೆರಿಕ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಬೇಕು, ಶಾಂತಿಯನ್ನ ಕಾಪಾಡಿಕೊಳ್ಬೇಕು ಅನ್ನುವ ಮಾತುಕತೆಯನ್ನು ಆರಂಭಿಸಿತ್ತು. ಮೊದಲನೇದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಮತ್ತು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಜೊತೆಗೆ ಬೇರೆ ಬೇರೆ ಉನ್ನತ ಅಧಿಕಾರಿಗಳು ಕೂಡ ಇರಾನ್ ಮತ್ತು ಇಸ್ರೇಲ್ ಎರಡು ದೇಶಗಳ ನಡುವೆ ಮಾತುಕತೆಯನ್ನ ನಡೆಸಲಿಕ್ಕೆ ಆರಂಭವನ್ನ ಮಾಡಿದ್ರು. ಪ್ರಾರಂಭದಲ್ಲಿ ಇರಾನ್ ಈ ಮಾತುಕತೆಗಳಿಗೆ ಒಪ್ಪಿರಲಿಲ್ಲ. ಅದಾದ ಬಳಿಕ ಕತಾರ್ನ ಮಧ್ಯಸ್ಥಿಕೆಯಲ್ಲೇ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ಎರಡು ದೇಶಗಳ ನಡುವೆ ಮಾತುಕತೆಯನ್ನ ನಡೆಸಿತು, ಶಾಂತಿಯ ಮಾತುಕತೆ ನಡೆಸಿತು. ಈ ಸಂಘರ್ಷವನ್ನು ಅಂತ್ಯಗೊಳಿಸಬೇಕು, ಇದರಿಂದ ಎರಡು ದೇಶಗಳು ಕೂಡ ಒಳ್ಳೇದಾಗೋದಿಲ್ಲ ಅಂತೇಳಿ ಎರಡೂ ದೇಶಗಳನ್ನ ಈ ಕದನ ವಿರಾಮಕ್ಕೆ ಒಪ್ಪಿಸುವಂತ ಪ್ರಯತ್ನವನ್ನ ಅಮೆರಿಕ ನಡೆಸಿತು. ಈ ಕತಾರ್ ಮಧ್ಯಸ್ಥಿಕೆ ವಹಿಸಿದ ಬಳಿಕ ಇರಾನ್ ಕೂಡ ಸ್ವಲ್ಪ ಮಟ್ಟಿಗೆ ತಣ್ಣಗಾಯ್ತು. ಮುಖ್ಯವಾಗಿ ಇಸ್ರೇಲ್ ನಮ್ಮ ಮೇಲೆ ದಾಳಿಯನ್ನ ನಡೆಸಿದ್ರೆ ನಾವು ಕೂಡ ಅವರ ಮೇಲೆ ಪ್ರತಿ ದಾಳಿಯನ್ನ ನಡೆಸೋದಿಲ್ಲ ಅಂತ ಹೇಳಿ ಇರಾನ್ ಹೇಳ್ತು. ಹೀಗಾಗಿ ಒಂದು ಶಾಂತಿಯ ಮಾತುಕತೆ ಒಂದು ಅಂತಿಮ ಸ್ವರೂಪವನ್ನ ಪಡ್ಕೊಳ್ತು. ಆದ್ರೆ ಈಗ ಕಳೆದ ರಾತ್ರಿ ಕೂಡ ಇರಾನ್ ಇರಾಕ್ ಮತ್ತು ಕತಾರ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿದೆ. ಏಕೆಂತಂದ್ರೆ ಅಮೆರಿಕ ಇರಾನ್ನ ಅಣು ಸ್ಥಾವರಗಳ ಮೇಲೆ ದಾಳಿಯನ್ನು ನಡೆಸಿತ್ತು. ಅದಕ್ಕೆ ಪ್ರತ್ಯುತ್ತರವನ್ನ ನಾವು ನೀಡಲೇಬೇಕು ಅನ್ನೋ ಕಾರಣಕ್ಕಾಗಿನೇ ಇರಾನ್ ಕೂಡ ಕತಾರು ಮತ್ತು ಇರಾಕ್ ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿಯನ್ನು ನಡೆಸಿತ್ತು. ಅಂತಿಮವಾಗಿ ಈಗ ಕತಾರ್ನ ಮಧ್ಯಸ್ಥಿಕೆಯಲ್ಲೇ ಇರಾನ್ ಮತ್ತು ಇಸ್ರೇಲ್ ಎರಡು ದೇಶಗಳು ಕೂಡ ಕದನ ವಿರಾಮವನ್ನ ಘೋಷಣೆ ಮಾಡ್ಲಿಕ್ಕೆ, ಅದನ್ನ ಜಾರಿಗೆ ತರಲಿಕ್ಕೆ ಒಪ್ಕೊಂಡಿವೆ. ಈ ಮೂಲಕವಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಈಗ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಮುಂದಾಗಿವೆ. ಆದ್ರೆ ಈ ಒಂದು 12 ದಿನಗಳ ಸಂಘರ್ಷದಿಂದ ಯಾರ ಕೈ ಮೇಲಾಯ್ತು ಏನು ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತವೆ. ಸಹಜವಾಗಿ ಈ ಒಂದು 12 ದಿನದ ಸಂಘರ್ಷದಿಂದ ಇರಾನ್ಗೂ ಕೂಡ ನಷ್ಟ ಆಗಿದೆ, ಇಸ್ರೇಲ್ಗೂ ಕೂಡ ನಷ್ಟ ಆಗಿದೆ. ಆದ್ರೆ ಹೆಚ್ಚಿನ ನಷ್ಟ ಉಂಟಾಗಿರ್ತಕ್ಕಂಥದ್ದು ಇರಾನ್ಗೆನೆ. ಇರಾನ್ನ ಅಣುಸ್ಥಾವರಗಳ ಮೇಲೆ ದಾಳಿಯಾಗಿದೆ. ಆದ್ರೆ ಇರಾನ್ ಈಗ ಮುಖ್ಯವಾಗಿ ತಾವು ಅಣುಶಕ್ತಿನ ಹೊಂದುವಂತದನ್ನ ಕೈ ಬಿಡೋದಿಲ್ಲ, ಅಣುಶಕ್ತಿ ಹೊಂದುವಂತಹ ಪ್ರಯತ್ನವನ್ನ ನಾವು ಮುಂದುವರಿಸ್ತೇವೆ, ಈ ಒಂದು ನ್ಯೂಕ್ಲಿಯರ್ ವಾಚ್ ಡಾಗ್ ಕೂಡ ನಾವು ಯಾವುದೇ ಬೆಲೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಈಗ ಇರಾನ್ ಕೂಡ ಹೇಳ್ತಾ ಇದೆ. ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ ಎಷ್ಟೇ ದಾಳಿಯನ್ನ ಇರಾನ್ನ ಮೇಲೆ ನಡೆಸಿದ್ರು ಕೂಡ ಇರಾನ್ ಅಣ್ವಸ್ತ್ರವನ್ನ, ಅಣು ಬಾಂಬನ್ನ ಹೊಂದುವಂತದನ್ನ ತಡಿಲಿಕ್ಕೆ ಈಗ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಆ ಒಂದು ಅಣ್ವಸ್ತ್ರವನ್ನ ಹೊಂದುವಂತ ಪ್ರಯತ್ನವನ್ನ ಕೆಲವು ವರ್ಷಗಳ ಕಾಲ ಹಿಂದಕ್ಕೆ ಹೋಗುವಂತೆ ಇರಾನ್ ಅನ್ನ ಮಾಡುವಂತ ಕೆಲಸವನ್ನ ಮಾತ್ರನೇ ಈಗ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಮಾಡಿವೆ. ಮುಖ್ಯವಾಗಿ ಈಗ ಇರಾನ್ ಅಣ್ವಸ್ತ್ರವನ್ನ ಹೊಂದಿದ್ರೆ ಅದನ್ನ ಇಸ್ರೇಲ್ ನಂತಹ ದೇಶಗಳ ಮೇಲೆ ಪ್ರಯೋಗವನ್ನ ಮಾಡುತ್ತೆ, ಇಸ್ರೇಲ್ ಮೇಲೆ ಅಣುಬಾಂಬನ್ನ ಹಾಕುತ್ತೆ ಅನ್ನೋ ಒಂದು ಭಯ ಇಸ್ರೇಲ್ ದೇಶಕ್ಕಿದೆ. ಚಂದ್ರಮೋಹನ್, ಈಗ ಅಫ್ಕೋರ್ಸ್ ಇದೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಆದ್ರೆ ಟ್ರಂಪ್ ಅವರ ವಿಷಯಕ್ಕೆ ಬರೋ ಹಾಗಿದ್ರೆ ಭಾರತ ಪಾಕಿಸ್ತಾನದ ಮಧ್ಯೆ ಏನೋ ಒಂದು ಸಂಘರ್ಷ ನಡೀತಾ ಇತ್ತು, ಮುಂಚಿತವಾಗೇ ಟ್ವೀಟ್ ಮಾಡಿದವರು ಡೊನಾಲ್ಡ್ ಟ್ರಂಪ್. ಈಗ ಮತ್ತೆ ಇರಾನ್ ಮತ್ತು ಇಸ್ರೇಲ್ನ ಒಂದು ಯುದ್ಧದ ಮಧ್ಯೆ ಸೀಸ್ ಫೈರ್ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ. ಕ್ರೆಡಿಟ್ ತಗೊಳ್ಳೋಕೆ ಟ್ರಂಪ್ ಅವ್ರಿಗೆ ಯಾಕೆ ಇಷ್ಟು ಹಪಹಪಿ ಅಂತ? ರಾಹುಲ್, ಮುಖ್ಯವಾಗಿ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ನೊಬೆಲ್ ಶಾಂತಿ ಪ್ರಶಸ್ತಿಯ ಮೇಲೆ ಬಿದ್ದಿದೆ. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ತಾವು ಪಡಿಬೇಕು ಅನ್ನೋ ಹಂಬಲದಲ್ಲೇನೆ ಈಗ ಯಾವುದೇ ದೇಶಗಳ ನಡುವೆ ಸಂಘರ್ಷ ಉಂಟಾದ್ರೂ ಕೂಡ ಅಲ್ಲಿ ಶಾಂತಿಯ ದೂತನಾಗಿ ತಾನು ಪ್ರವೇಶ ಮಾಡಬೇಕು, ಆ ಎರಡೂ ದೇಶಗಳ ನಡುವೆ ಶಾಂತಿ ಮಾತುಕತೆ ನಡೆಸಿ ಈ ಯುದ್ಧ ಸಂಘರ್ಷಗಳನ್ನ ನಿಲ್ಲಿಸಬೇಕು. ಅದಾದ ಬಳಿಕ ಜಗತ್ನಲ್ಲಿ ತಾನೊಬ್ಬ ಶಾಂತಿಯ ದೂತ ಅಂತ ತಮ್ಮನ್ನ ತಾವು ಬಿಂಬಿಸ್ಕೊಳ್ಬೇಕು. ಜೊತೆಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ತಾವು ಪಡಿಬೇಕು ಅನ್ನೋ ಒಂದು ಅಪಾಪಿ ಆಸೆ ಡೊನಾಲ್ಡ್ ಟ್ರಂಪ್ ಅವ್ರಿಗಿದೆ. ಈ ಕಾರಣಕ್ಕಾಗಿನೇ ಡೊನಾಲ್ಡ್ ಟ್ರಂಪ್ ಈಗ ಬೇರೆ ಬೇರೆ ದೇಶಗಳಲ್ಲಿ ನಾನು ಯುದ್ಧ ಸಂಘರ್ಷವನ್ನ ನಿಲ್ಲಿಸಿದ್ದೇನೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷವನ್ನು ಕೂಡ ನಾನು ನಿಲ್ಲಿಸಿದ್ದೇನೆ ಅಂತ ಹೇಳಿ 12 ಬಾರಿ ಪದೇ ಪದೇ ಹೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ಈಗ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಾನು ಬೇರೆ ಬೇರೆ ದೇಶಗಳಲ್ಲಿ ಸಂಘರ್ಷವನ್ನ ನಿಲ್ಲಿಸಿದೆ, ಆದ್ರೂ ಕೂಡ ನನಗೆ ಈಗ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನೀಡೋದಿಲ್ಲ ಅವರು ಅಂತ ಹೇಳಿ ತಮಗ್ ತಾವೇನೆ ಹೇಳ್ಕೊಂಡಿದ್ದಾರೆ. ಈ ಮೂಲಕವಾಗಿನ ನೊಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ತಮಗೆ ಆಸೆ ಇದೆ ಅನ್ನೋದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಈಗ ವ್ಯಕ್ತಪಡಿಸಿದಂತೆಯೇ ಆಗಿದೆ. ಮತ್ತೊಂದು ಕಡೆಯಲ್ಲಿ ಭಾರತದ ನೆರೆಯ ರಾಷ್ಟ್ರ ಪಾಕಿಸ್ತಾನ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನ 2026ಕ್ಕೆ ನಾಮಿನೇಟ್ ಮಾಡ್ಲಿಕ್ಕೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದೆ. ಹೀಗಾಗಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಸಂಘರ್ಷಗಳನ್ನ ನಿಲ್ಲಿಸೋದು, ಶಾಂತಿ ಮಾತುಕತೆ ನಡೆಸೋದು, ಜೊತೆಗೆ ತಾವೇ ದಾಳಿ ನಡೆಸೋದು, ಅದಾದ ಬಳಿಕ ಯುದ್ಧವನ್ನ ನಿಲ್ಲಿಸಿ
ಅಂತೇಳಿ ಬೇರೆ ದೇಶಗಳಿಗೂ ಕೂಡ ಹೇಳುವಂತ ಕೆಲಸವನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಮಾಡ್ತಾ ಇರೋದ್ರ ಹಿಂದಿನ ಟ್ರಂಪ್ ಉದ್ದೇಶ ಏನು ಅಂತಂದ್ರೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆಯೋದು. ಒಂದ್ ಕಡೆ ಸಂಘರ್ಷಕ್ಕೆ ತಾವೇ ಕಾರಣ ಆಗ್ತಾರೆ, ತಾವೇ ಬೇರೆ ದೇಶಗಳ ಮೇಲೆ ದಾಳಿಯನ್ನ ನಡೆಸ್ತಾರೆ. ಅದಾದ ಬಳಿಕ ಆ ದಾಳಿಯನ್ನ ನಿಲ್ಲಿಸ್ಬಿಟ್ಟು ಅದರ ಕ್ರೆಡಿಟ್ ಅನ್ನ ತೆಗೆದುಕೊಂಡು ತಾವನೊಬ್ಬ ಶಾಂತಿಯ ದೂತ ಅಂತೇಳಿ ಜಗತ್ತಿನಲ್ಲಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಈ ಮೂಲಕವಾಗಿ ಮಾಡ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.